ಚವ್ಹಾಣ್ ಸರ್, ರಂಗಸ್ವಾಮಿ ಅವರು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಮಾತಾಡಿದ್ರು. ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಆದೇಶ ಕೊಟ್ಟಿದೆ, ಫುಟ್ಪಾತ್ಗಳನ್ನು ತೆರವುಗೊಳಿಸಿ, ನಿಯಮದ ಅನುಸಾರ ತೆರವುಗೊಳಿಸಿ ಅಂತ. ಮತ್ತೇನಾದರೂ ಈ ಬೀದಿ ಬದಿಯ ವ್ಯಾಪಾರಿಗಳು ಸುಪ್ರೀಂ ಕೋರ್ಟಿಗೆ ಹೋದರೆ ಒಂದು ರಿಲೀಫ್ ಸಿಗುವ ಸಾಧ್ಯತೆ ಇದೆಯಾ? ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಎಲ್ಲ ವಿವೇಚನೆಯನ್ನು ಬಳಸಿ ಎಲ್ಲರ ವಾದ ವಿವಾದಗಳನ್ನು ಕೇಳಿ ಏನು ಅದಕ್ಕೆ ಗೈಡ್ಲೈನ್ಸ್ ಏನು ಬೇಕೋ ಅದನ್ನು ನೋಡಿ ಮಾಡಿ ಆರ್ಡರ್ ಮಾಡಿದೆ. ಆದ್ದರಿಂದ ಅದನ್ನು ಫಾಲೋ ಮಾಡಬೇಕಾದ್ದು ಎಲ್ಲ ಸರ್ಕಾರದ್ದು ಮತ್ತು ಎಲ್ಲ ಜನಗಳ ಕರ್ತವ್ಯ. ಎಸ್, ಕ್ಲಿಯರ್ ಇದೆ ಸುರೇಶ್ ಅವರೇ. ಖಂಡಿತ ಸರ್, ಅದು ಮಾಡೋದನ್ನ ಕರ್ತವ್ಯ ಸರ್ಕಾರದ್ದು. ಆದರೆ ನಮ್ಮ ಆ್ಯಕ್ಟ್ ಪ್ರಕಾರ ನಮ್ಮ ಬೀದಿ ವ್ಯಾಪಾರಿಗಳಿಗೂ ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ್ದು ಸರ್ಕಾರದ್ದು. ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಸರ್. ಈಗ ನಾನು ಇರೋದು ಎಲ್ಲ ಕಡೆ ಮಾಡಿಲ್ಲ ಸರ್, ಎಲ್ಲೋ ಒಂದು ಜಾಗದಲ್ಲಿ ಮಾಡಿದ್ದಾರೆ. ಹೋಗೋದಿಲ್ಲ ಅಲ್ಲಿ, ಇಲ್ಲ ಹೋಗೋದಕ್ಕೆ ರೆಡಿ ಇದ್ದಾರೆ. ಬಟ್ ಅದೇ ಹೇಳಿದ್ನಲ್ಲ, ವ್ಯಾಪಾರ ಮಾಡೋ ಜಾಗಗಳು ಕೊಟ್ಟರೆ ಹೋಗ್ಬೋದು. ಯಾವುದೋ ಮೂಲೆ ಕೊಟ್ಬಿಟ್ಟು ಹೋಗಿ ಅಂದ್ರೆ ಏನ್ ಮಾಡ್ತಾರಲ್ಲ, ಹೋಗಿ ಕೊಡ್ತೀವಿ, ಸರ್ಕಾರದ ವತಿಯಿಂದ ಫ್ರೀ ಆಗಿ ಕೊಡ್ತೀವಿ. ನೀವು ಯಾರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಕೊಡ್ತೀವಿ. ಏನ್ ಗಾಡಿ ಕೊಡ್ತೀರಾ? ತಳ್ಳೋ ಗಾಡಿಗಳು ಕೊಡ್ತೀವಿ. ಎಲ್ಲೋ ಒಂದ್ ಕಡೆ ನೀವು ಫುಟ್ಪಾತ್ ಮೇಲೆ ಕುತ್ಕೊಳ್ಳೋದಕ್ಕಿಂತ ಬರುತ್ತೆ 2000 ತಳ್ಳಗಾಡಿ ಬರುತ್ತೆ. ಜಾಗ ಎಲ್ಲಿ ಅಂತ ಜಾಗ ಪಕ್ಕದ ರೋಡಲ್ಲಿ ಮಾಡ್ಕೊಳ್ಳಿ ಸರ್. ಜನ ಬರಲ್ಲ ಅಂತ ಏನ್ ಸರ್? ಇಲ್ಲ ಜನ ಬರಲ್ಲ. ಏನ್ ಮಾಡ್ತಾರೆ, ಒಂದ್ ನಿಮಿಷ ಸರ್, ಏನ್ ಮಾಡ್ತಾರೆ ಆ ಫುಟ್ಪಾತ್ ತಾವು ನೋಡಿರ್ತೀರಿ. ಇದು ಜನಸಾಮಾನ್ಯ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡ್ರೆ ಒಂದು ಕೊಡೆ ತರ ಒಂದು ಸರ್ಕಲ್ ಮಾಡಿ ಒಂದು ಸ್ಟ್ಯಾಂಡ್ ನಿಲ್ಲಿಸ್ತಾನೆ. ಸುಮಾರು ಅದಕ್ಕೆ ಒಂದು 5 ಅಡಿ ಜಾಗ ಬೇಕು. ಫುಟ್ಪಾತ್ ಮೇಲೆ ಆಗ್ತಾನೆ. ನೀವು ಕೇಳಕ್ ಹೋಗಿ ಅವನು ಏನು ನಾನು ಯಾರೋ ಒಬ್ಬ ಶಾಸಕರ ಬೆಂಬಲಿಗ ಅಂತಾನೆ, ಇಲ್ಲ ಇನ್ನೊಬ್ಬ ಮಂತ್ರಿ ಬೆಂಬಲಿಗ ಅಂತಾನೆ. ಇವೆಲ್ಲವೂ ಕೂಡ ಸಾರ್ವಜನಿಕರಾಗಿ ತಾವು ಕೂಡ ಸಾರ್ವಜನಿಕರ ಅಭಿಪ್ರಾಯ ಕೇಳ್ತಾ ಇದ್ದೀರಾ. ಈ ನಡುವೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ. ವಯಸ್ಸಾದವರು ನೋಡಿ, ಒಂದು ಸಣ್ಣ ಮಗು, 5 ವರ್ಷದ ಒಂದು ಸಣ್ಣ ಮಗು ತಂದೆ ಕೈ ಹಿಡ್ಕೊಂಡು ನಡ್ತಿರ್ಬೇಕಾದ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ನಡೆಯಕ್ಕೆ ಜಾಗ ಇಲ್ಲ ಅಂತೇಳಿ ಒಂದು ಟ್ಯಾಂಕರ್ ಬಂದು ಒಡೆದಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಇವರ ಮನೆಯಲ್ಲಿ ಯಾರಿಗಾದ್ರೂ ಆ ಥರ ಒಂದು ಸಾವು ಸಂಭವಿಸಿದ್ರೆ ಅದ್ರ ನೋವು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಏನಾಗಿದೆ, ವೆಹಿಕಲ್ಸ್ ಜಾಸ್ತಿ ಆಗಿದೆ ರಸ್ತೆಯಲ್ಲಿ, ಮುಂಚೆ ಥರ ಇರಲಿಲ್ಲ. ಇದಕ್ಕೇನು ಮಾಡ್ತಾನೆ, ಕಾರಲ್ಲಿ ಹೋಗೋವನಿಗೆ ಒಂದು ರಕ್ಷಣೆ ಇರುತ್ತೆ, ಕಾರ್ ಒಳಗಡೆ ಇರ್ತಾನೆ. ಟೂ ವೀಲರ್ ಹೋಗೋನು ಒಂದು ಹೆಲ್ಮೆಟ್ ಆದರೂ ಹಾಕಿರ್ತಾನೆ. ನಡ್ಕೊಂಡು ಹೋಗೋನಿಗೆ ಯಾವ ರಕ್ಷಣೆ ಇದೆ ಸರ್? ಫುಟ್ಪಾತ್ ಬಿಟ್ಟು ಕೆಳಗಡೆ ಇಳಿತಾನೆ. ಅದಕ್ಕೆ ನೀವು ಸ್ಪಂದಿಸಬೇಕು, ನೀವು ಸ್ಪಂದಿಸಬೇಕು. ಜಾಸ್ತಿ ಬರ್ತಾ ಇದೆ, ಫುಟ್ಪಾತ್ ನಮ್ಮ ಜನ ಇರೋ ಕಡೆನೆ ಹೋಗ್ತೀರಿ ಅಂತ ಹೇಳ್ತೀರಿ, ವೆಹಿಕಲ್ಸ್ ಕಮ್ಮಿ ಮಾಡಿ ಅಂತೀರಿ. ಒಂದ್ ಅಂಗಡಿ ಇದ್ದಲ್ಲಿ 3 ಅಂಗಡಿ ಆಗ್ತಾನೆ ಸರ್. ಒಂದ್ ಅಂಗಡಿ ಇರೋದ 3 ಅಂಗಡಿ 10 ಅಂಗಡಿ ಮಾಡಿದ್ನೆಲ್ಲ ತೆರವುಗೊಳಿಸ್ಲಿ. ಅದು ನಮ್ಗೆ ಪ್ರಾಮಾಣಿಕವಾಗಿ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಏನ್ ID ಕಾರ್ಡ್ ಕೊಟ್ಟಿದ್ರೆ ಒಂದು ಫ್ಯಾಮಿಲಿಗೆ ಒಂದು ID ಕಾರ್ಡ್ ವ್ಯವಸ್ಥೆ ಮಾಡ್ಕೊಡಿ. ನಿಮಿಷ. ಕಾನೂನು ಪ್ರಕಾರ ID ಕಾರ್ಡ್ ಇದೆ ಅಂದರೆ ನಾವು ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಕೂಡ ವ್ಯಾಪಾರ ಮಾಡುವುದಕ್ಕೆ ಹಕ್ಕು ಅನ್ನೋದು ತಪ್ಪಾಗುತ್ತೆ. ಈಗ ನನಗೆ ಗಾಡಿ ಓಡಿಸೋಕೆ ನನಗೂ ಲೈಸೆನ್ಸ್ ಇದೆ ರೀ, ಡ್ರೈವಿಂಗ್ ಲೈಸೆನ್ಸ್ ಇದೆಯಪ್ಪ. ನಾನು ಒನ್ ವೇನಲ್ಲಿ ಹೋಗ್ತೀನಿ ಅಂದರೆ ಏನು ಅರ್ಥ ಆಗುತ್ತೆ ಹೇಳಿ? ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ತೀನಿ ಅಂದರೆ ನನಗೆ ಲೈಸೆನ್ಸ್ ಕೊಡುವಾಗ ಎಲ್ಲ ಟ್ರಾಫಿಕ್ ರೂಲ್ಗಳಿಗೆ ನಿಬಂಧನೆಗೆ ಒಳಪಟ್ಟು ನೀನು ಗಾಡಿ ಓಡಿಸ್ತೀಯ ಅಂತ ನಾನು ಬರೆದು ಕೊಟ್ಟು ಲೈಸೆನ್ಸ್ ತಗೊಂಡಂಗೆ ಅದು ಎಲ್ಲ ರೂಲ್ಗಳನ್ನು ಫಾಲೋ ಮಾಡ್ತೀನಿ ಅಂತ. ಹಾಗೆ ಬೀದಿ ಬದಿಯ ವ್ಯಾಪಾರದ ಐಡೆಂಟಿ ಕಾರ್ಡ್ ನನ್ನ ಹತ್ರ ಇದೆ, ಸಾರ್ವಜನಿಕನಿಗೆ ಏನು ತೊಂದರೆ ಆದರೂ ನನಗೇನು ಸಂಬಂಧ ಇಲ್ಲ, ನಾನು ವ್ಯಾಪಾರ ಮಾಡ್ತೀನಿ ಅನ್ನೋದಾದರೆ ಹೆಂಗೆ ಸರ್? ಆಗಲ್ಲ. ಈಗ ನೀವು ಕೊಟ್ಟರು ID ಕಾರ್ಡ್, ಈ ID ಕಾರ್ಡಲ್ಲಿ ಫುಟ್ಪಾತ್ ಅಂತ ಮೆನ್ಷನ್ ಮಾಡಿದ್ದೀರಾ. ಫುಟ್ಪಾತ್ ಅಂತ ಮೆನ್ಷನ್ ಮಾಡಿದ್ರೆ ಫುಟ್ಪಾತಲ್ಲಿ ತಡೆ ವ್ಯಾಪಾರ ಮಾಡೋಕ್ಕೆ GPS ಮಾಡಿದಿರಲ್ವಾ? ಇದರಲ್ಲಿ ಮಾಡಿದ ಮೇಲೆ ಮತ್ತೆ ಇನ್ನೆಲ್ಲಿ ವ್ಯಾಪಾರ ಮಾಡ್ಬೇಕು? ನೀವು ಬೇರೆ ಜಾಗ ಹೋಗಿ ಅಂತೀರಾ, ಪಕ್ಕದ ರೋಡ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿರ್ತಾರೆ. ಈಗ ನೀವು ಯಾವ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ರು ಅಲ್ಲೇ GPS ಮಾಡಿ ಅದನ್ನ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಸ್ಟೇಷನ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರ್. ಅದು ಇಲ್ಲೀಗಲ್ ಅನ್ನೋದಾದ್ರೆ ಯಾಕೆ ಅಲ್ಲಿ ಮಾಡಿದ್ರು ಸರ್? ಈಗ ತಳ್ಳುವ ಕೊಟ್ಟಿಲ್ಲ ಇವ್ರು GPS ಮಾಡಿ ಮಲ್ಲೇಶ್ಪುರ ಇಂಥ ರಸ್ತೆಯಲ್ಲೇ ಮಾಡ್ಬೇಕು ಅಂತ ಹೇಳಿ ಇವ್ರು ಕೇಳಿ ಸರ್. ಮಲ್ಲೇಶ್ಪುರಂ ಹೂವಿನ ಮಾರುಕಟ್ಟೆ ಫುಟ್ಪಾತ್ ತೋರಿಸಿ ನನಗೆ. ಫುಟ್ಪಾತ್ ಎಲ್ಲಿದೆ ತೋರಿಸಿ. ಅದರಲ್ಲಿ ರಾಮೂರ್ತಿ ಅವರು ನಿಮಿಷ ಅವ್ರದ್ದು ಹೇಳಿ, ಫುಟ್ಪಾತ್ ಎಲ್ಲಿದೆ ತೋರಿಸಿ. ನೇರವಾಗಿ ರಸ್ತೆಗೆ ಇಳಿಬೇಕು ಸಾರ್ವಜನಿಕರು. ಹೌದು, ಇಡೀ ಫುಟ್ಪಾತ್ ಅಲ್ಲಿ ಅಂಗಡಿಗಳು ಸರ್. ಒಂದು ನಿಮಿಷ, ಮಾರ್ಕೆಟ್ ಹೊಡೆದು ಹೊಸದಾಗಿ ಕಟ್ತಾ ಇದ್ದಾರೆ, ಜಾಗ ಕೊಟ್ಟಿಲ್ಲ. ಜಾಗ ಕೊಟ್ಟರೆ ಒಳಗೆ ಹೋಗ್ತಾರೆ, ಜಾಗ ಕೊಟ್ಟಿಲ್ಲ. ಪರ್ಯಾಯ ವ್ಯವಸ್ಥೆಗೆ ಅದು ಬಿಟ್ಟು ಇಲ್ಲ ಅಲ್ಲೇ ಮಾಡ್ತೀವಿ ಅನ್ನೋದು ತಪ್ಪು. ನಾವು ಒಂದು ವಿಷಯ ಸತ್ಯ ಸರ್, ತಳ್ಳುವ ಗಾಡಿಗಳು ಯಾವುದೇ ಕಾರಣಕ್ಕಾಗಲಿ ಫುಟ್ಪಾತಲ್ಲಿ ಸ್ಟೆಚ್ ಹಾಕ್ಬಾರ್ದು, ಸ್ಟ್ರೆಚರ್ ಹಾಕ್ಬಾರ್ದು, ಅಲ್ಲೇ ಕಟ್ಟಡವನ್ನು ಕಟ್ಟಬಾರ್ದು. ತಳ್ಳುವ ಗಾಡಿ ಕೊಡೋ ಉದ್ದೇಶ ಏನು ಅಂತಂದರೆ ಆ ಭಾಗದಲ್ಲಿ ವ್ಯಾಪಾರ ಮಾಡೋದಕ್ಕೆ ನಾವು ತಳ್ಳುವ ಗಾಡಿಗಳನ್ನ ಕೊಡುವಂಥ ಕೆಲಸ ಆಗುತ್ತೆ.
ಅದಕ್ಕೆ ವೀಲ್ ಚೇರ್ ಇರ್ತದೆ, ಇದಿರ್ತದೆ, ಸೈಕಲ್ ಥರ ಇರ್ತಾರೆ, ಅದನ್ನು ತಳ್ಕೊಂಡು ವ್ಯಾಪಾರ ಮಾಡಿ ವ್ಯಾಪಾರ ಮಾಡೋದು. ಯಾರು ಅದಕ್ಕೆ ಒಂದು ಮಾನವೀಯತೆಯಿಂದ ಎಲ್ಲರಿಗೂ ಬದುಕುವ ಹಕ್ಕಿದೆ. ಎಲ್ಲೂ ಕೂಡ ಬಡವರಿದ್ದಾರೆ, ಅವರಿಗೆ ಪ್ರಾಮಾಣಿಕವಾಗಿ ಎಲ್ಲಿ ಜಾಗ ಕೊಡ್ತಾರೆ ಸರ್ಕಾರ, ಯಾವುದೇ ಸರ್ಕಾರ ಆಗಲಿ ಕೊಡ್ತಾರೆ. ಪ್ರೈಮ್ ಮಿನಿಸ್ಟ್ರು ಒಂದು ಇದರಿಂದ ಏನು ನಮ್ಮ ಸ್ವನಿಧಿ ಯೋಜನೆಯಿಂದ ಅವರಿಗೆ ಅಧಿಕೃತವಾಗಿ ಲೋನ್ ಕೊಡುವಂಥ ಕೆಲಸವನ್ನು ಕಾಡಿನ ಕಡೆ ಮಾಡಿದ್ದಾರೆ. ಆದರೆ ಫುಟ್ಪಾತಲ್ಲಿ ಇಟ್ಕೊಂಡು ಸಾರ್ವಜನಿಕವಾಗಿ ತೊಂದರೆ ಮಾಡಬಾರ್ದು ಅಂತ ಕೂಡ ಹೇಳ್ತಾ ಇದೆ. ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ತೆಗಿರಿ, ಸುಪ್ರೀಂ ಕೋರ್ಟ್ ಆರ್ಡರ್ ತೆಗಿರಿ. ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಸರ್, ಆರ್ಟಿಕಲ್ಲು ಸಬ್ ಆರ್ಟಿಕಲ್ ರಸ್ತೆಗಳು ಏನಿದೆ ಜನ ಬೆಂಗಳೂರಿನಲ್ಲಿ, ಅಲ್ಲಿ ಇವತ್ತು ಇವರೊಬ್ಬರೇ ಅಲ್ಲ, ಬಡವ್ರದಂತಲ್ಲ, ಯಾರ್ಯಾರು ಸಾಹುಕಾರಗಳು ಫುಟ್ಪಾತ್ನ ಆಕ್ರಮಿಸ್ಕೊಂಡಿದ್ದಾರೆ ಅದು ಕೂಡ ತೆಗಿಬೇಕು. ಜನಸಾಮಾನ್ಯರು ನೆಮ್ಮದಿಯಿಂದ ಫುಟ್ಪಾತಲ್ಲಿ ಹೋಗುವಂಥ ಕರ್ತವ್ಯವನ್ನು ತಳ್ಳುವ ಗಾಡಿಯವರು ಕೂಡ ಪಾಲನೆ ಮಾಡಬೇಕು. ಯಾರ್ಯಾರು ಅಕ್ರಮವಾಗಿ ಕಟ್ಟಿದ್ರೆ ಅದು ಕೂಡ ಮಾಡಬೇಕು ಅಂತ ಸರ್ಕಾರದ ಮನವಿ ಮಾಡ್ಕೊತೀವಿ. ಬಡವ್ರ ಬಗ್ಗೆ ಮಾತ್ರ ನಾವು ಗದಾಪ್ರಹ ಮಾಡಬೇಕು ಅಂತಲ್ಲ. ಇವತ್ತು ನಾನು 3 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ ಸರ್. ಇವಾಗ ಕೂಡ ಶಾಸಕರಾದರೂ ಕೂಡ ಇದೇ ಸಮಸ್ಯೆ, ಫುಟ್ಪಾತ್ ಸಮಸ್ಯೆಗಳು. ಯಾವುದೇ ಸರ್ಕಾರ ಬರಲಿ, ಯಾವ ಸರ್ಕಾರ ಹೋಗಲಿ ಸಮಸ್ಯೆಗಳು. ಆದರೆ ಇವತ್ತು ಇವ್ರು ಹೇಳಿದ್ರಲ್ಲ 2016 ಅಂತ, 2016ರಲ್ಲಿ ವೆಡ್ಡಿಂಗ್ ಝೋನಲ್ಲಿ ಏನು ಕಮಿಟಿ ಇತ್ತು, 2020 10 ವರ್ಷಕ್ಕೆ ಅಷ್ಟೇ ಅಂಗಡಿಗಳಿದೆಯಾ? 10 ಪಟ್ಟು ಜಾಸ್ತಿ ಆಗಿಲ್ಲ ಅಂಗಡಿಗಳು. ಕೋವಿಡ್ ಬಂದ್ಮೇಲೆ ಅಂಗಡಿ ಜಾಸ್ತಿ ಆಗಿದೆ ಸರ್. ಇಲ್ಲ, 10 ಪಟ್ಟು ಜಾಸ್ತಿ ಆಗಿದೆ ಅಂಗಡಿಗಳು. ಇದರಿಂದ ಅನುಕೂಲ ಏನು, ಅನಾನುಕೂಲ ಏನು ಸರ್? ಅನುಕೂಲವಾಗಿ ಜನ ಬಂದು ವ್ಯಾಪಾರ ತಗೊತಾರೆ. ಯಾಕೆ ನಾನು ಸ್ವತಃ ಅನುಭವಿಸಿರೋದು. ಇವತ್ತು ಅಲ್ಲಿ ನಿಂತ್ಕೊಂಡು ಕಾರ್ ಅವನಿಗೆ ಪಾರ್ಕಿಂಗ್ ಮಾಡಿ ತೊಗೊಳಕ್ಕೂ ಅವನಿಗೆ ಇದೆ ವ್ಯವಸ್ಥಾನ ಇಲ್ಲ. ಅಲ್ಲೇ ಗಾಡಿ ನಿಲ್ಲಿಸ್ತಾನೆ, ಪಕ್ಕದಲ್ಲೇ ವ್ಯಾಪಾರ ಮಾಡಿ ತಗೊತಾನೆ. ಎರಡನೇ ಸರ್, ಇವತ್ತು ಪರಿಸ್ಥಿತಿ ಯಾವ ಥರ ಇದೆ ಸರ್ ನಮಗೆ ಅಂತಂತಂದರೆ, ಜನಕ್ಕೆ ನಾವು ಅವರಿಗೆ ಪರಿಹಾರ ಜಾಗವನ್ನು ಕೊಟ್ಟರೆ, ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಮಿನಿಸ್ಟರ್ ಹೇಳಿದ್ರು, ಅವರು ಕೂಡ ಒಪ್ಕೊಂಡಿದ್ದಾರೆ, ಪಕ್ಕದಲ್ಲೇ ಪರಿಹಾರ ಜಾಗವನ್ನು ಸಬ್ ರಸ್ತೆ ಕೊಟ್ಟು ಅನುಕೂಲವಾಗುವಂಥ ಪರ್ಯಾಯ ಜಾಗವನ್ನು ಕೊಟ್ಟು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸುವುದು ಸೂಕ್ತ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಚವಣ್ ಸರ್ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.